ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಮೀಡಿಯಾ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಮಾಡುತ್ತಿರುವ ರೆಸಿಪಿ ವೆಜ್ ಮೋಮೋಸ್. ನಾನು ಈಗ ಒಂದು ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟು ಹಾಕಿಕೊಳ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಾರ್ಮಲ್ ಚಪಾತಿ ಹಿಟ್ಟು ಕಲಿಸುವ ಹಾಗೆ ಮೈದಾ ಹಿಟ್ಟು ಕಲಿಸಿಕೊಳ್ಳಿ. ಸ್ವಲ್ಪ ನೀರು ಹಾಕಿಕೊಂಡು ಸಾಫ್ಟಾಗಿ ಕಲಸಿ. ಈಗ ನೋಡಿ, ಹಿಟ್ಟು ಸಾಫ್ಟಾಗಿ ಕಲಸಿದ್ದೇನೆ. ಇದನ್ನು ನಾನು ಈಗ 5 ನಿಮಿಷ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡುತ್ತೇನೆ. ಈಗ ಇದಕ್ಕೆ ಬೇಕಾಗುವ ಪದಾರ್ಥಗಳು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಮೆಣಸಿನಕಾಯಿ, ಕ್ಯಾಬೇಜ್, ಈರುಳ್ಳಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ ಪುಡಿ, ಪೆಪ್ಪರ್ ಪೌಡರ್, ಗರಂ ಮಸಾಲ. ಈಗ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯ್ದ ನಂತರ ಹೆಚ್ಚಿಟ್ಕೊಂಡ ಈರುಳ್ಳಿ, ಮೆಣಸಿನಕಾಯಿ, ಕ್ಯಾಬೇಜ್, ಸೌತೆಕಾಯಿ, ಕ್ಯಾರೆಟ್, ಕಾರ್ನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಫ್ರೈ ಆದ ನಂತರ 1 ಸ್ಪೂನ್ ಪೆಪ್ಪರ್ ಪೌಡರ್, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಮೋಮೋಸ್ ಮಾಡಲು ಸ್ಟಫಿಂಗ್ ರೆಡಿಯಾಗಿದೆ. ಈಗ ಮೋಮೋಸ್ ಮಾಡಲು ಅಚ್ಚನ್ನು ರೆಡಿ ಮಾಡಿಕೊಳ್ಳುತ್ತಿದ್ದೇನೆ. ಪುರಿ ಮಾಡುವ ಸೈಜಿಗೆ ಹಿಟ್ಟನ್ನು ಲಟ್ಟಿಸಿಕೊಳ್ಳಿ. ಈಗ ಇದಕ್ಕೆ 1 ಸ್ಪೂನ್ ಸ್ಟಫಿಂಗ್ ಇಟ್ಕೊಂಡಿದ್ದೇನೆ. ವಿಡಿಯೋದಲ್ಲಿ ತೋರಿಸುವ ಹಾಗೆ ಫೋಲ್ಡ್ ಮಾಡಿಕೊಳ್ಳಿ. ಮೋದಕ ಮಾಡುವ ರೀತಿ ಮಾಡಿಕೊಳ್ಳಿ. ನೋಡಿ, ಈಗ ನಾನು ಮಾಡಿಕೊಂಡಿದ್ದೇನೆ. ಈಗ ಬೇಯಿಸಿಕೊಳ್ಳಲು ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿಕೊಳ್ಳಿ. ಈಗ ಇಡ್ಲಿ ಪಾತ್ರೆಗೆ ಮಾಡಿಟ್ಟ ಮೋಮೋಸನ್ನು ಒಂದೊಂದಾಗಿ ಪಾತ್ರೆಯಲ್ಲಿ ಇಟ್ಟುಕೊಳ್ಳಿ. ನಾನು ಸ್ಟವ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಕುದಿಯಲು ನೀರು ಇಟ್ಟಿದ್ದೆ. ಈಗ ಮಾಡಿಟ್ಟ ಮೋಮೋಸನ್ನು ಕುದಿಯಲು ಇಟ್ಟು ಇಡ್ಲಿ ಪಾತ್ರೆ ಮೇಲೆ ಮುಚ್ಚಿ ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸಿಕೊಳ್ಳಿ. ನೋಡಿ, ಈಗ ಕರೆಕ್ಟಾಗಿ ಮೋಮೋಸ್ ಬೆಂದಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳುತ್ತಿದ್ದೇನೆ. ಮೋಮೋಸನ್ನು ಚಟ್ನಿ ಅಥವಾ ಟೊಮೆಟೊ ಕೆಚಪ್ ಜೊತೆ ತಿನ್ನಬಹುದು. ನಾನು ಮಾಡಿರುವ ವೆಜ್ ಮೋಮೋಸ್ ಇಷ್ಟ ಆಗಿದ್ದರೆ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.